ಇಂಗ್ಲಿಷ್ ಎಕ್ಸಾಮ್ ನ ಯಾವ ರೀತಿ ಬರೆಯೋದು ಅಂತ ಅಂದ್ರೆ ಟಾಪರ್ಸ್ 80 ಔಟ್ ಆಫ್ 80 ಇಂಗ್ಲಿಷ್ ಪೇಪರ್ ನ ಯಾವ ರೀತಿ ಬರೆದು ತಗೊಂಡಿದ್ದಾರೆ ಅಂತ ಇದು. ಸೊ ನೋಡಿ ಅವ್ರು ಯಾವ ರೀತಿ ಬರ್ದಿದ್ದಾರೆ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ ಎಲ್ಲ 1 ಲೈನ್ ಬಿಟ್ಟು 1 ಲೈನ್ ನೀಟಾಗಿ ಬರ್ದಿದ್ದಾರೆ. ನೆಕ್ಸ್ಟ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಅನ್ನ 1 ಲೈನ್ ಅಲ್ಲಿ ಕಂಪ್ಲೀಟ್ ಆಗಿ ಬರೆದ್ಬಿಟ್ಟು ಇಂಪಾರ್ಟೆಂಟ್ ವರ್ಡ್ಸ್ ಅನ್ನ ಕೀ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ನೀವು ಏನ್ ಮಾಡ್ಬೇಕಂತಂದ್ರೆ ನೀಟಾಗಿ ಬರೆದ್ಬಿಟ್ಟು ಏನ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಲ್ಲ ಅದಕ್ಕೆ ಅಂಡರ್ಲೈನ್ ಅನ್ನ ಮಾಡ್ಬೇಕು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಅನ್ನ ಒಂದು 4 to 5 ಲೈನ್ಸ್ ಬರೆದ್ರೆ ಸಾಕು. ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಸ್ವಲ್ಪ ಜಾಸ್ತಿ ಬರೀರಿ, ಇಲ್ಲ ಅಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ಒಂದ್ 4 to 5 ಲೈನ್ಸ್ ಇರ್ಬೇಕು. ಸೊ ನೋಡಿ ಎಷ್ಟು ನೀಟಾಗಿ ಬರ್ದಿದ್ದಾರೆ ಅಂತ. ನೀವು ಇದೇ ರೀತಿ ನೀಟಾಗಿ ಬರಿತಾ ಹೋಗಿ. ನೆಕ್ಸ್ಟ್ ಏನಂತಂದ್ರೆ ಕ್ವಶನ್ ನಂಬರ್ನ ನೀಟಾಗಿ ಕರೆಕ್ಟ್ ಆಗಿ ಹಾಕ್ತಾ ಹೋಗ್ಬೇಕು. ಆಮೇಲೆ ಇಲ್ಲಿ ನೋಡಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಇನ್ಫ್ಲೂಯೆನ್ಸ್ಡ್ ಮತ್ತೆ ನ್ಯೂಸ್ ಪೇಪರ್ ಅನ್ನ ಅಂದ್ರೆ ಒಂಚೂರು ಕಾಮ ಹಾಕಿ ಈ ರೀತಿ ಮೇಲೆ ಬರೆದಿದ್ದಾರೆ. ಈ ರೀತಿ ಮಾಡ್ಬೇಡಿ ನೀವು. ಇಲ್ಲಿ ಮಾಡಿದಾಗ ಇವ್ರು ಏನ್ ಮಾಡಿದಾರೆ ಅಂದ್ರೆ 2+1 ಮಾರ್ಕ್ ಅನ್ನ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ ಅಲ್ವಾ. ಅದಕ್ಕೆ ನೀಟಾಗಿ ಬರೆದ್ರೆ ನಿಮ್ಗೆ ಅವ್ರಿಗೆ ಅಂದ್ರೆ ಇಂಪ್ರೆಸ್ ಆಗ್ಬೇಕು. ಅವರಿಗೆ ಕ್ವಶನ್ ಪೇಪರ್ ಇಂಪ್ರೆಸ್ ಅಂದ್ರೆ ಆನ್ಸರ್ ಪೇಪರ್ ಇಂಪ್ರೆಸ್ ಆದ್ರೆ ಹಂಡ್ರೆಡ್ ನೀಟ್ ಆಗಿರ್ಬೇಕು. ಅಂದ್ರೆ ಅವ್ರ ಏನ್ ಮಾಡ್ತಾರ ನಿಮ್ಗೆ ಓಕೆ ಚೆನ್ನಾಗೈತಿ ಬರ್ದಿದಾರ ಅನ್ಕೊಂಡು ಮಾರ್ಕ್ಸ್ ಹಾಕ್ತಾರ. ನೆಕ್ಸ್ಟ್ ಏನಂತಂದ್ರೆ ಕ್ವಶನ್ ನಂಬರ್ ಎಲ್ಲ ನೀಟಾಗಿ ಕರೆಕ್ಟ್ ಆಗಿ ಹಾಕ್ಬಿಟ್ಟು ಸಾಲ್ವ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅಂಡರ್ಲೈನ್ ಮಾಡಿ. ಆಮೇಲೆ ಏನಾದ್ರು ಕೀವರ್ಡ್ಸ್ ಇತ್ತಂತಂದ್ರೆ ಇನ್ವರ್ಟೆಡ್ ಕಾಮಾದಲ್ಲಿ ಬರಿಬೇಕು. ನೆಕ್ಸ್ಟ್ ಇವೇನಾದ್ರು ನೀವು ಬರಿತಿರ್ತಿರಲ್ಲ ಇವಾಗ ಪ್ಯಾರಾಗ್ರಾಫ್ ರೈಟಿಂಗು, ರಿಪೋರ್ಟ್ ರೈಟಿಂಗು, ಈ ರೀತಿ ಎಲ್ಲ ಏನ್ ಬರಿತಿರ್ತೀರ ಅದನ್ನೆಲ್ಲ ಹೆಡ್ಲೈನ್ ಆಗಿ ಹಾಕ್ಬಿಟ್ಟು ಆಮೇಲೆ ಕ್ವಶನ್ ನಂಬರ್ಸ್ ಅನ್ನ ನೀಟಾಗಿ. ಇದು ಲ್ಯಾಂಗ್ವೇಜ್ ಎಕ್ಸಾಮ್ ಅಂದ್ರೆ ಯಾವ ರೀತಿ ಅಂದ್ರೆ ಮೇನ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಅನ್ನು ನೋಡ್ತಿರ್ತಾರೆ ಅವರು. ನೀವು ಹ್ಯಾಂಡ್ ರೈಟಿಂಗ್ ಅನ್ನ ಸ್ವಲ್ಪ ನೀಟಾಗಿ ಬರ್ದ್ಬಿಟ್ಟೆ ಅಂದ್ರೆ ಅವ್ರಿಗೆ ಇಷ್ಟ ಆಗ್ಬೇಕು. ಅದು ನೋಡಿದ ತಕ್ಷಣ ಚಂದ ಐತಿ ಅಂತ ಅನಿಸ್ಬೇಕು. ಸೊ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿ ಬರಿತಾ ಹೋಗ್ರಿ. 8-10 ವಾಕ್ಯದಲ್ಲಿ ಮೀನ್ಸ್ 8 ಮಾರ್ಕ್ಸ್ ಅಂದ್ರೆ 8 to 10 ಲೈನ್ಸ್ ಅಥವಾ ಇರ್ಬೇಕು. ಸ್ವಲ್ಪ ನೀಟಾಗಿ ಬರೀರಿ. ಆಮೇಲೆ ಈ ಪೋಯಮ್ ಅನ್ನ ಬರ್ದ್ಬಿಟ್ಟು ಅಂಡರ್ಲೈನ್ ಅದು ಮಾಡಿ. ಏನಾದ್ರು ಇನ್ವರ್ಟೆಡ್ ಕಾಮಾ ಇದ್ರೆ ಆಮೇಲೆ ಕಾಮಾಸ್, ಫುಲ್ ಪಾಯಿಂಟ್ಸ್ ಇವೆಲ್ಲ ಎಕ್ಸಾಮೆಟ್ರಿ ಸೈನ್ಸ್ ಇಂಪಾರ್ಟೆಂಟ್ ಯಾವ್ದಾದ್ರು ಇದ್ರೆ ಹಾಕ್ಬೇಕು. ಹಾಕ್ಬಿಟ್ಟು ನೀಟಾಗಿ ಬರೀರಿ. ನೀವು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರೆದಿದ್ದಾರೆ. ಆಮೇಲೆ ಇದು ಯಾವ್ದಿದು ಸಮರಿನ ಯಾರು ಬರ್ದಿದ್ದಾರೆ, ಏನ್ ಬರ್ದಿದ್ದಾರೆ, ಆಮೇಲೆ ಪೋಯಮ್ ರೈಟರ್, ಪೋಯೆಟ್ ಅದನ್ನ ಅಂಡರ್ಲೈನ್ ಮಾಡ್ಬೇಕು. ಈ ಎಸ್ಸೆ ರೈಟಿಂಗ್ ಅಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಹಾಕ್ಬಿಟ್ಟು 1 ಲೈನ್ ಬಿಟ್ಟು ನೀಟಾಗಿ ಪಾಯಿಂಟ್ಸ್ ಅದ್ರಲ್ಲಿ ಏನೇನ್ ನಿಮಗ್ ಬರಿಬೇಕಂತ ಅನ್ಸುತ್ತಲ್ಲ ಸೊ ನೀಟಾಗಿ ಅದನ್ನ ನೀವು ಬರದ್ ಬರ್ರಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಬರದ್ ಬನ್ನಿ. ಆಮೇಲೆ ಅದ್ರ ಬಗ್ಗೆ ಹಿಂಗ ಲಾಸ್ಟ್ ಕನ್ಕ್ಲೂಷನ್ ಆಗಿರ್ಲಿ, ಯಾವ ರೀತಿ ಏನಾದ್ರು ಫಾರೆಸ್ಟ್ ಇದ್ರೆ ಸೇವ್ ಮಾಡ್ಬೇಕು, ಈ ರೀತಿ ನಿಮ್ಗೆ ಏನಾದ್ರು ಸ್ಲೋಗನ್ಸ್ ಅದು ಗೊತ್ತಿದ್ರೆ, ಪ್ರಾವರ್ಬ್ಸ್ ಅದು ಗೊತ್ತಿದ್ರೆ ಇನ್ವರ್ಟೆಡ್ ಕಾಮಾ ಹಾಕಿ ನೀಟಾಗಿ ಬರದ್ ಬಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಸ್ವಲ್ಪ ಇಂಪ್ರೆಷನ್ ಆಗ್ಬಿಡತ್ತೆ. ನೀಟಾಗಿದೆ, ಬರಿಬಹುದು, ಬರೀತಾರೆ ಇವ್ರು ಅಂತಂದ್ರೆ ಅವ್ರು ಏನ್ ಮಾಡ್ತಾರ ಕಂಪ್ಲೀಟ್ ಆಗಿ ನಿಮ್ಗೆ ಮಾರ್ಕ್ಸ್ ಕೊಡ್ತಾರ. ಆಮೇಲೆ ಲೆಟರ್ ರೈಟಿಂಗ್ ನ ಫ್ರಾಮ್ ಹಾಕಿ ನೋಡಿ ಎಷ್ಟು ನೀಟಾಗಿ ಬರೆದಿದಾರಲ್ಲ, ನೀವು ಹಂಗೆ ಬರಿಬೇಕು. ಲೆಟರ್ ರೈಟಿಂಗ್ ಅಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಒಂಚೂರು ತಪ್ಪಾಗ್ದೇನೆ ನೀವು ಬರಿಬೇಕು. ಯಾವ ರೀತಿ ಬರಿಬೇಕು, ಎಲ್ಲೆಲ್ಲಿ ಲೈನ್ಸ್ ಬಿಡ್ಬೇಕು ಏನಂತಂದು ನೀಟಾಗಿ ನೋಡ್ಕೊಂಡು ಹೋಗ್ರಿ. ಏನಿಲ್ಲ ನಿಮ್ಗೆ ಏನ್ ಗೊತ್ತದಲ್ಲ ಅದನ್ನ ನೀಟಾಗಿ ಬರ್ದ್ ಬರಿ ಅಷ್ಟೇ. ಸುಮ್ಮನೆ ಸ್ಕ್ರಾಚ್ ಹಾಕಿ ಬ್ಯಾಡ್ ಇಂಪ್ರೆಷನ್ಸ್ ಎಲ್ಲ ಮೂಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಯಾವ ರೀತಿ ಏನ್ ಗೊತ್ತಿರುತ್ತಲ್ಲ ಅದನ್ನ ನೀಟಾಗ ಒಟ್ಟು ಚಂದಾಗ ಬರದ್ ಬರಿ. ಸೊ ನಿಮ್ಗೂ ಏನಾಗತ್ತಂದ್ರೆ 80 ಔಟ್ ಆಫ್ 80 ಮಾರ್ಕ್ಸ್ ಸಿಗತ್ತೆ. ಥ್ಯಾಂಕ್ ಯು.